ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಿರ್ಧಾರ ಆಗಲಿದೆ ಭವಾನಿ ರೇವಣ್ಣ ಭವಿಷ್ಯ. ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಿರ್ಧಾರ ಆಗಲಿದೆ ಭವಾನಿ ರೇವಣ್ಣ ಭವಿಷ್ಯ. ಇಂದು ಹೊರಬೀಳಲಿದೆ ನಿರೀಕ್ಷಣಾ ಜಾಮೀನು ಆದೇಶ. ವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ್ದ ಹೈಕೋರ್ಟ್. ತೀರ್ಪು ನೀಡಲಿರುವ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪೀಠ ಭವಾನಿ ರೇವಣ್ಣಗೆ ಇಂದು ನಿರ್ಧಾರ ಆಗಲಿದೆ. ನಿರೀಕ್ಷಣಾ ಜಾಮೀನು ಆದೇಶ ಏನಾಗಿರುತ್ತೆ? ವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ್ದ ಹೈಕೋರ್ಟ್ ಈಗ ತೀರ್ಪು ನೀಡಲಿದ್ದಾರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪೀಠ. ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಭವಾನಿ ರೇವಣ್ಣ ಭವಿಷ್ಯ ಇಂದು ಹೊರಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಇವತ್ತು ನಿರೀಕ್ಷಣಾ ಜಾಮೀನು ಆದೇಶ ಭವಾನಿ ರೇವಣ್ಣಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಎಸ್ ಅಕ್ಷತಾ, ಏನು ಒಂದು ಕಳೆದ ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಈ ಒಂದು ಪ್ರಕರಣದಲ್ಲಿ ಕೂಡ ಏನು HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಈ ಇಬ್ಬರು ಕೂಡ ಏನು ಒಂದು ಕೆಆರ್ ನಗರದ ಮಹಿಳೆಯನ್ನ ಈ ಒಂದು ವೇಳೆ ಕಿಡ್ನಾಪ್ ಅನ್ನ ಮಾಡಿದ್ದಂಥದ್ದು. ಹಾಗಾಗಿ ಈ ಒಂದು ಕಿಡ್ನಾಪ್ ಪ್ರಕರಣವೂ ಕೂಡ ಕೆಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಬಗ್ಗೆ ದೂರು ದಾಖಲಾಗಿತ್ತು. ಈ ವೇಳೆ ಈಗಾಗಲೇ ಏನು ಅವರ ಮೇಲೆ ಕೂಡ ಈಗಾಗಲೇ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ಈಗಾಗಲೇ ಒಂದು ಕೇಸ್ ದಾಖಲಾಗಿರುವಂತದ್ದು. ಈ ದಾಖಲೆ ವೇಳೆ ಈಗಾಗಲೇ ಅವ್ರಿಗೆ ತನಿಖೆ ನಂತರ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಪೊಲೀಸರು ಈಗಾಗಲೇ ಮುಂದಾಗಿದ್ರು. ಆ ವೇಳೆ ಅವರು ಭವಾನಿ ರೇವಣ್ಣ ಅವರು ಕೂಡ ಕಳೆದ 10 ದಿನಗಳಿಂದ ಅವರು ನಾಪತ್ತೆ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಆಗಲೇ ಬೇರೆ ಒಂದು ಕೋರ್ಟ್ಗೆ ಏನು ಜಾಮೀನು ಅರ್ಜಿಯನ್ನು ಕೋರಿ ವಿಚಾರಣೆ ಸಲ್ಲಿಸಿದ್ರು. ಅದು ಕೂಡ ರದ್ದಾಗಿರುವಂತದ್ದು. ಈಗ ಮತ್ತೆ ಅವರು ಹೈಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ. ಅಂದ್ರೆ ಈಗ ಜಾಮೀನನ್ನ ನೀಡಿ ಅವರು ಏನೋ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರಂತ ಕೃಷ್ಣ ದೀಕ್ಷಿತ್ ಅವರು ಇದು ವಿಚಾರಣೆ ನಡೆಸಿ ಅದಕ್ಕೆ ಮಹತ್ವದ ಒಂದು ತೀರ್ಪನ್ನ ಇಂದು ಕೊಡಲಿದ್ದಾರೆ. ಹಾಗಾಗಿ ಈಗಾಗಲೇ ಭವಾನಿ ರೇವಣ್ಣ ಅವರು ಕೂಡ ಈ ಒಂದು ಜಾಮೀನಿಗಾಗಿ ಅವರು ಕಾತುರದಿಂದ ಕಾಯ್ತಾರೆ ಅಂತಾನೆ ಹೇಳ್ಬೋದು ಅಕ್ಷತಾ. ಎಷ್ಟರ ಮಟ್ಟಕ್ಕೆ ಜಾಮೀನು ಏನಾದ್ರೂ ಸಿಗುವ ಚಾನ್ಸಸ್ ಇದೆಯಾ ವೀರೇಶ್? ಅಕ್ಷತಾ, ಏನಂತಂದ್ರೆ ಈಗಾಗ್ಲೇ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರವಾಗಿರುವುದರಿಂದ ಆಮೇಲೆ ಎಲ್ಲ ಅಂದ್ರೆ ಈಗ ಅವರ ವಿರುದ್ಧ ಯಾವುದೇ ರೀತಿಯಾದ ಸಾಕ್ಷಿ ಇಲ್ಲದೆ ಇರುವುದರಿಂದ ಒಂದು ರೀತಿಯಲ್ಲಿ ಜಾಮೀನು ಸಿಗಬಹುದು ಅಥವಾ ಸಿಗದೆ ಇರಬಹುದು. ಬಹುಶಃ ನಾವು ಹೇಳ್ತಾದ್ರೆ ಒಂದ್ ರೀತಿಯಲ್ಲಿ ಈ ಜಾಮೀನು ಹೈಕೋರ್ಟ್ ನಿಂದ ಜಾಮೀನು ಕೂಡ ರದ್ದಾಗುತ್ತ ಸಾಧ್ಯತೆ ಹೆಚ್ಚಾಗಿದೆ ಅಕ್ಷತಾ. ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಹೇಳೋದಾದ್ರೆ ಎಲ್ಲಿಗೆ ಬಂತು, ಏನಾಯ್ತು? ಎಸ್, ಇವತ್ತು ಏನಂತಂದ್ರೆ ಇವತ್ತು ಅವ್ರದ್ದು ಒಂದು ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ್ಯವಾಗುತ್ತೆ. ಮತ್ತೆ ಈಗ ಅವ್ರನ್ನ ನ್ಯಾಯಾಧೀಶರ ಮುಂದೆ ಈಗಾಗಲೇ ಇವತ್ತು ಹಾಜರುಪಡಿಸ್ಲಿಕ್ಕೆ ಏನು ಪೊಲೀಸರು ಈಗಾಗಲೇ ತಯಾರಿನ ನಡೆಸ್ಕೊಂಡಿದ್ದಾರೆ. ಏನಂತಂದ್ರೆ ಅವ್ರಿಗೆ ಮತ್ತೆ ಇನ್ನಷ್ಟು ದಿನಗಳ ಕಾಲ SIT ಏನಂದ್ರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ಒಂದು ಸಾಧ್ಯತೆನೂ ಇದೆ. ಹಾಗಾಗಿ ಆಮೇಲೆ ಅವರು ಏನು ಈ ಒಂದು ತೀರ್ಪನ್ನ ನೀಡಿ ಜೈಲಿಗೆ ಕಳಿಸುವಂತ ತೀರ್ಮಾನವೂ ಕೂಡ ಆಗ್ತಾ ಇದೆ. ಯಾವುದು ಕೂಡ ವಿಚಾರಣೆ ನಂತರ ತಿಳಿದು ಬರಲಿದೆ ಅಕ್ಷತಾ. ಓಕೆ, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.